ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೇಡಿ ಗ್ರಾಮದಲ್ಲಿ ಭಗತ್ ಸಿಂಗ್ ಕರಿಯರ್ ಅಕಾಡೆಮಿಯು ಅಗ್ನಿವೀರ್ ಯೋಜನೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಿತ್ತು. ಮಾಜಿ ಸೈನಿಕರ ಸಂಘದ ಸಹ ಆಯೋಗದೊಂದಿಗೆ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ಸಂಸ್ಥಾಪಕ ರಾಹುಲ್ ದೇವಪ್ಪಗೋಳ ಅವರು ಮತ್ತು ಅವರ ವೇದಿಕೆಯ ಮೇಲೆ ಇದ್ದಂತಹ ಗಣ್ಯರು ಭಾಗವಹಿಸಿದ್ರು. ರಾಹುಲ್ ದೇವಪ್ಪ ಗೋಳ ಅವರು 2024ರಲ್ಲಿ ಕೇವಲ 2 ವಿದ್ಯಾರ್ಥಿಗಳೊಂದಿಗೆ ಈ ಅಕಾಡೆಮಿಯನ್ನ ಪ್ರಾರಂಭಿಸಿದ್ರು. ಇಂದು ಅವರು ನಿರಂತರ ಪ್ರಯತ್ನ ಮತ್ತು ಎಲ್ಲರ ಸಹಕಾರದೊಂದಿಗೆ ಸುಮಾರು 70 ಯುವಕ ಯುವತಿಯರನ್ನ ಭಾರತೀಯ ಸೇನೆಗೆ ಸೇವೆ ಸಲ್ಲಿಸಲು ಹಣಿ ಮಾಡಿಸಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ರಾಹುಲ್ ಅವರು ಮೂಲತಃ ಖಾನಾಪುರ ತಾಲೂಕಿನ ಮೂಕ ಬಸವನಗರದವರು. ಬಡತನದಲ್ಲಿಯೇ ಬೆಳೆದಂತಹ ಅವರು ಸೈನ್ಯದ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದರು. ಬಡ ಮಕ್ಕಳನ್ನ ಸೇನೆಗೆ ಸೇರಿಸಬೇಕೆಂಬ ಮಹದಾಸೆಯಿಂದ ಅವರು ಈ ಅಕಾಡೆಮಿಯನ್ನ ಸ್ಥಾಪಿಸಿದರು. ಅಕಾಡೆಮಿಯು ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ, ಊಟ ಮತ್ತು ತರಬೇತಿಯನ್ನ ನೀಡುತ್ತಾ ಇದ್ದು, ಬಡ ವಿದ್ಯಾರ್ಥಿಗಳಿಗೆ ಇದು ಆಶಾಕಿರಣವಾಗಿದೆ. ಅವರ ಈ ಸೇವೆಯನ್ನ ಗುರುತಿಸಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಯುವಕ ಯುವತಿಯರು ಇಲ್ಲಿಗೆ ತರಬೇತಿಗಾಗಿ ಬರ್ತಾ ಇದ್ದಾರೆ. ಇತ್ತೀಚೆಗೆ ಅಕಾಡೆಮಿಯ 15 ಯುವಕರು ಅಗ್ನಿವೀರ್ ಯೋಜನೆಗೆ ಏಕಕಾಲದಲ್ಲಿ ಆಯ್ಕೆಯಾಗಿದ್ದರು. ಇದು ಅವರ ತರಬೇತಿಯ ಫಲಿತಾಂಶವಾಗಿದೆ. ಬೇಡಿ ಗ್ರಾಮದಲ್ಲಿ ನಡೆದಂತಹ ಸನ್ಮಾನ ಸಮಾರಂಭದಲ್ಲಿ ಮಾಜಿ ಸೈನಿಕರು, ಗ್ರಾಮದ ಹಿರಿಯರು ಮತ್ತು ಮಾಜಿ ಶಾಸಕ ಅರವಿಂದ ಪಾಟೀಲ ಅವರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಮಾತನಾಡಿದಂತಹ ಗಣ್ಯರು ರಾಹುಲ್ ದೇವಪ್ಪಗೋಳ ಅವರ ಕಾರ್ಯವನ್ನ ಶ್ಲಾಘಿಸಿದರು ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅಕಾಡೆಮಿಯ ಮುಖ್ಯಸ್ಥರು, ತಾವು ಬಡತನದಿಂದ ಬಂದದ್ದವರಿಂದ ಬಡ ಮಕ್ಕಳಿಗೆ ಸಹಾಯ ಮಾಡುವಂತಹ ಉದ್ದೇಶದಿಂದ ಈ ಅಕಾಡೆಮಿ ಸ್ಥಾಪಿಸಿದ್ದೇನೆ ಮತ್ತು ಮುಂದೆ ಇದು ನಿರಂತರವಾಗಿ ನಡೆಯುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮಾಜಿ ಸೈನಿಕರು ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಸೇನೆಗೆ ಸೇರುವ ಕನಸನ್ನ ನನಸು ಮಾಡಲು ಕರೆ ನೀಡಿದರು. ಅಕಾಡೆಮಿಯು ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವ ಮೂಲಕ ಸೇನೆಗೆ ಸೇರಲು ಪ್ರೋತ್ಸಾಹಿಸ್ತಾ ಇದೆ. ಈ ಮೂಲಕ ದೇಶ ಸೇವೆಗೆ ಯುವಕರನ್ನ ಸಿದ್ಧಗೊಳಿಸಲು ಕೆಲಸ ಮಾಡ್ತಾ ಇದೆ. ಜ್ಯೋತಿ ಪ್ರಜ್ವಲನೆ ಮೂಲಕ ಸನ್ಮಾನ್ಯ ಮಾಜಿ ಶಾಸಕರು, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ಅರವಿಂದ್ ಪಾಟೀಲ್ ಸರ್ ಅವರ ಸಮ್ಮುಖದಲ್ಲಿ ಬಿಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಕಾಸಲ್ಕರ್ ಅವರ ಬಿಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ